ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸುಲ್ತಾನ್ಪುರ್ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಇದು ಇರೋದು ಸುಲ್ತಾನ್ಪುರ್ನಲ್ಲಿ. ಬೆಳಗ್ಗಿನೇ ಎಳ್ಳಮಾಸಿಯ ಅಡುಗೆಯನ್ನು ಮಾಡಿಕೊಂಡು ಕಡುಬು, ಹೋಳಿಗೆ, ಬಜ್ಜಿ ಪಲ್ಯ, ಭರ್ತ ಮಾಡಿಕೊಂಡು ಇವಾಗ ನಾವು ಸುಲ್ತಾನ್ಪುರದ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಇಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಪ್ಲೇಸಸ್ಸಿಂದ ಬರ್ತಾರೆ, ದೇವಿಗೆ ನೈವೇದ್ಯ ಕೊಡ್ತಾರೆ. ಈ ದೇವಿ ಸಣ್ಣ ಮಕ್ಕಳಿಗೆ ಎಲ್ಲ ಕಾಯಿಲೆಗಳಿಂದ ರಕ್ಷಿಸುತ್ತಾಳೆ ಎಂಬುದು ಒಂದು ನಂಬಿಕೆ. ಸೊ ಅದಕ್ಕೆ ಎಲ್ಲ ಪ್ಲೇಸಸ್ಸಿಂದ ಬಂದು ಇವಳಿಗೆ ನೈವೇದ್ಯ ಮಾಡ್ತಾರೆ, ನೈವೇದ್ಯ ಕೊಡ್ತಾರೆ. ಇವಾಗ ನೋಡ್ಬೋದು, ಇಲ್ಲಿ ಭಾಳಷ್ಟು ಜನ ಬಂದಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಜಾತ್ರೆಯ ಒಂದು ವಾತಾವರಣ ಇದೆ. ಸೊ ನಾವು ಇವಾಗ ದಂಡಿ ತೊಗೋಕ್ಕೆ ಹುಡುಕ್ತಾ ಇದ್ದೀವಿ. ಸೊ ಇಲ್ಲಿ ದಂಡಿ ಕಟ್ಟುವನು ಕುಂತಿದ್ದಾನೆ. ಸೊ ಅವನ ಹತ್ರ ಒಂದು 7 ದೇವಿಗೆ ದಂಡಿಯನ್ನು ತೊಗೊಂಡು ಇವಾಗ ನಾವು ಟೆಂಪಲಲ್ಲಿ ಹೋಗ್ತೀವಿ. ನೀವು ಮುಂದೆ ಟೆಂಪಲನ್ನು ತೋರಿಸ್ತೀನಿ ನಾನು ಹೇಗೆ ಇದೆ. ಭಾಳ ಹಿಂದೆ ಇಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು. ಇವಾಗ ಬರ್ತಾ ಇದು ಹಳ್ಳದ ನೀರು ಅಷ್ಟು ಬರ್ತಾ ಇಲ್ಲ ಅವಾಗ. ಸೊ ಇವಾಗ ಸಣ್ಣದೊಂದು ಬ್ರಿಡ್ಜ್ ಮಾಡಿದ್ದಾರೆ. ಮೊದಲು ದೇವಿ ಹಳ್ಳದ ಒಳಗೆ ನಡುವೆ ಇತ್ತು. ಸೊ ನೀರಲ್ಲಿ ಹೋಗಬೇಕಾಗಿತ್ತು ಮೊದಲು. ಸೊ ಇವಾಗ ಸ್ವಲ್ಪ ಸೇತುವೆ ಥರ ಮಾಡಿ ಇವಾಗ ಚೆನ್ನಾಗಿ ಹೋಗಲು ಸ್ವಲ್ಪ ಅನುಕೂಲವಾಗಿದೆ. ಇವಾಗ ನಾನು ಕೆಳಗೆ ಹೋಗಿ ತೋರಿಸ್ತೀನಿ ದೇವಿ ಯಾವ ರೀತಿ ಇದೆ ಆ್ಯಂಡ್ ಜನ ಯಾವ ರೀತಿಯಲ್ಲಿ ಬಂದು ದೇವಿಗೆ ತಮ್ಮ ನೈವೇದ್ಯವನ್ನು ಅರ್ಪಿಸಿ ದರ್ಶನ ತೊಗೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ. ಇವಾಗ ನೋಡ್ತಿರ್ಬೋದು, ಇದೇ ದೇವಿ. 2 ದೇವಿ ಇದೆ ಟೋಟಲಿ, ಲೆಫ್ಟು ಆ್ಯಂಡ್ ರೈಟ್ ಸೈಡು. ಇವಾಗ ನಾನು ದೂರ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಇದು ಒಂದು ದೇವಿ ಆ್ಯಂಡ್ ಇದು ಒಂದು ದೇವಿ. ಸೊ ಯೂಶ್ವಲಿ ಎಲ್ಲ ಕಡೆ ಯಲ್ಲಮ್ಮ ತಾಯಿಗೆ 2 ಮೂರ್ತಿಗಳಿರುತ್ತೆ. ಅದ್ರ ಮೇ ಬಿ ಅಕ್ಕ ತಂಗಿ ಆಗಿಬಿಡೋದು, ಅದು ಇನ್ನೂ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಒಬ್ಬರಿಂದ ಒಬ್ಬರಾಗಿ ಬಂದು ನೈವೇದ್ಯನ ಕೊಡ್ತಾ ಇದ್ದಾರೆ. ನೈವೇದ್ಯನ ಅರ್ಪಿಸಿ ದೇವಿಯ ದರ್ಶನ ತಗೊಂಡು ಇಲ್ಲಿ ನೋಡ್ತಿರ್ಬೋದು ನೀವು, ಭಾಳಷ್ಟು ಜನ ಏನೇನು ನೈವೇದ್ಯ ತಂದು ಇಲ್ಲೇ ಅಡುಗೆಯನ್ನು ಕಟ್ಕೊಂಡ್ಬಂದು ಇಲ್ಲೇ ಕುಂತು ಊಟ ಮಾಡಿ ಹೋಗ್ತಾರೆ. ಇಲ್ಲಿಯ ಅಕ್ಕಪಕ್ಕದ ವಾತಾವರಣ ಸ್ವಲ್ಪ ಅಡವಿ ವಾತಾವರಣ ಇದರಿಂದ ಇಲ್ಲೇ ಬಂದು ಕೆಲವೊಬ್ಬರು ಊಟ ಮಾಡಿನೂ ಹೋಗ್ತಾರೆ. ಇಲ್ಲಿ ಗಿಡ ಮರಗಳು ಸ್ವಲ್ಪ ಚೆನ್ನಾಗಿಯೇ ಇದೆ.